ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್. ನಮ್ಮ ಚಾನಲ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಹಾಗೂ ಸಪೋರ್ಟರ್ಸ್ಗೆ ಥ್ಯಾಂಕ್ಸ್ ಹೇಳುತ್ತಾ ಹಾಗೂ ನಮ್ಮ ಎಲ್ಲ ಪ್ರಯತ್ನಕ್ಕೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳುತ್ತಾ ನಾವಿವತ್ತು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ನರ್ಸ್, ನಾನಿವತ್ತು ಮೈಸೂರಲ್ಲಿ ಪ್ರಕೃತಿ ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನೋ ಕಂಪ್ನಿಲಿದ್ದೀನಿ. ಈ ಕಂಪ್ನಿ ನಾರ್ಮಲಾಗಿ ಎಲ್ಲ ಥರದ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸನ್ಫ್ಲವರ್ ಆಯಿಲ್, ಗ್ರೌಂಡ್ ಆಯಿಲ್, ಬಾದಾಮ್ ಆಯಿಲ್, ಸೊ ಈ ಥರ ಎಲ್ಲ ಆಲ್ಮೋಸ್ಟ್ ಸೆಸಮಿ ಆಯಿಲ್ ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ಸ್ ಮಾಡ್ತಾರೆ. ಸೊ ಈ ಕಂಪ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಕ್ಕೆ ಈ ಕಂಪ್ನಿ ಮಾಲೀಕರಾದಂಥ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಮತ್ತು ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಇವಾಗ ಪ್ರಕೃತಿ ಕೋಲ್ಡ್ ಪ್ರೆಸ್ ಆಯಿಲ್ ಈ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು, ಯಾವ ಥರ ಎಣ್ಣೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ನಿಮ್ದು ಎಲ್ಲೆಲ್ಲಿ ಸೇಲ್ಸ್ ಆಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡಿ ಸರ್. ನಮ್ಮದು ಕಂಪ್ನಿ ಸ್ಟಾರ್ಟ್ ಆಗಿ 2 ವರ್ಷ ಆಗಿದೆ ಸರ್. ಓಕೆ. ನಮ್ಮ ಹತ್ರ ಕಡಲೆಕಾಯಿ, ಕೊಬ್ಬರಿ ಎಣ್ಣೆ, ಉಪ್ಪೆಳ್ಳು, ಎಳ್ಳು, ಬಾದಾಮಿ, ಸೂರ್ಯಕಾಂತಿ, ದೀಪದ ಎಣ್ಣೆ, ಸಾಸಿವೆ ಎಣ್ಣೆ, ಸೆಸಮ್ ಆಯಿಲ್ ಎಲ್ಲನೂ ಸಿಗುತ್ತೆ ಸರ್. ನಾವು ಮೈಸೂರು ಪ್ಲಸ್ ಬ್ಯಾಂಗ್ಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಕೆ ಆರ್ ನಗರ, ನಂಜನಗೂಡು ಆಲ್ಮೋಸ್ಟ್ ನಮಗೆ ಎಲ್ಲೆಲ್ಲಿಂದ ಎನ್ಕ್ವೈರಿ ಬಂದಿದೆ ಎಲ್ಲ ಕಡೆನೂ ಸೇಲ್ಸ್ ಮಾಡಿದ್ದೀನಿ ಸರ್. ಓಕೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಇಷ್ಟು ಏನು ಆಯಿಲ್ಸ್ ಹೇಳಿದ್ರಿ, ಇಷ್ಟು ಆಯಿಲು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸರ್? ಎಲ್ಲ ಓನ್ ಮಾಡ್ಕೊಂಡು ಇಲ್ಲೇ ಮಿಷಿನ್ ರನ್ನಿಂಗ್ ಇದೆ, ಇಲ್ಲೇ ಮಾಡ್ತೀವಿ. ನಿಮಗೆ ಸೀಡ್ಸ್ ಎಲ್ಲ ಎಲ್ಲಿ ತರಿಸ್ಕೊಂತೀರಾ? ಸೊ ಸೀಡ್ಸ್ ಎಲ್ಲ ಮೈಸೂರು ಲೋಕಲಲ್ಲಿ ಪರ್ಚೇಸ್ ಮಾಡ್ತೀವಿ ಸರ್. RMC ಇದೆಯಲ್ಲ ಅಲ್ಲೇ ಪರ್ಚೇಸ್ ಮಾಡ್ತೀವಿ. ಓಕೆ. ಇವಾಗ ನೀವು ಹೇಳ್ತೀರಾ ನಿಮ್ಗೆ ಎಲ್ಲಿಂದಾದ್ರೂ ಎನ್ಕ್ವೈರಿ ಬಂದು ಕಳಿಸ್ತೀನಿ ಅಂತ. ಸೊ ಈ ಎನ್ಕ್ವೈರಿ ಬಂದಾಗ ನೀವು ಅವ್ರಿಗೆ ಡೆಲಿವರಿ ಹೇಗೆ ಕೊಡ್ತೀರಾ ಸರ್? ಡೆಲಿವರಿ ಅವರ ಅಡ್ರೆಸ್ ಬಂತು ಅಂದರೆ ಏನು ಕೊರಿಯರ್ ಮಾಡ್ತೀವಿ ಸರ್. ಓಕೆ. ಮತ್ತೆಲ್ಲ ಪ್ರೊಫೆಷನಲ್ ಕೊರಿಯರ್ ಇದೆ, ಸರ್ವಿಸ್ ಕೊಡ್ತೀವಿ. ಸೊ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಿಂದ ನಿಮ್ಗೆ ಎನ್ಕ್ವೈರಿ ಬಂದು ನೀವು ಸರ್ವಿಸ್ ಸರ್ ಎಲ್ಲಿ ಎನ್ಕ್ವೈರಿ ಬಂದು ನಾವು ಕಳಿಸಿದ್ದೀವಿ ಸರ್. ಓಕೆ. ಬಟ್ ನೋಡಿ, ನಿಮಗೂ ಏನಾದರೂ ಕೋಲ್ಡ್ ಪ್ರೆಸ್ ಆಯಿಲ್, ಇವರಂತೂ ಪಕ್ಕಾ ವುಡನ್ ಕೋಲ್ಡ್ ಪ್ರೆಸ್ ಆಯಿಲ್ ಮಾಡ್ತಿದ್ದಾರೆ. ಸೊ ಯಾವುದೇ ಥರ ಐರನ್ ಯೂಸ್ ಮಾಡೋದಾಗಲಿ ಅಥವಾ ಬೇರೆ ಕೆಮಿಕಲ್ ಯೂಸ್ ಮಾಡಿ ಇವರು ಮಾಡ್ತಿಲ್ಲ. ಸೊ ಕಂಪ್ಲೀಟ್ಲಿ ಕೋಲ್ಡ್ ಪ್ರೆಸ್ ವುಡನ್ ಆಯಿಲೇ ಮಾಡ್ತಿರೋದು. ಸೊ ನಿಮಗೇನು ರಿಕ್ವೈರ್ಮೆಂಟ್ ಇದೆ, ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ ಕಾಲ್ ಮಾಡಿ ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಸರಿ ಸರ್. ಹಾಗಾದರೆ ಸೊ ನಿಮ್ಮ ಹತ್ರ ಯಾವ್ಯಾವ ಆಯಿಲ್ಸು ಮತ್ತು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಂತ ಒಂದ್ಸಲ ಕಂಪ್ನಿಗೆ ತೋರಿಸ್ಕೊಡಿ. ಸೊ ನಮ್ಮ ಪಾರ್ಟ್ನರ್ಸ್ ಇದು ನೋಡಿ ಎಂಜಾಯ್ ಮಾಡ್ತಾರೆ. ಓಕೆ ಸರ್. ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಇಲ್ಲೇ ಇದೆ, ಸ್ಟಾರ್ಟ್ ಮಾಡಿ. ಬನ್ನಿ ಪಾರ್ಟ್ನರ್ಸ್, ನೋಡೋಣ ಅವರು ಹೇಗೆ ಕೋಲ್ಡ್ ಪ್ರೆಸ್ ಆಯಿಲ್ ಮಾಡ್ತಾರೆ ಅಂತ, ಮತ್ತು ಇವ್ರ ಹತ್ರ ಯಾವ್ಯಾವ ಆಯಿಲ್ ಇದೆ ಅಂತ ನೋಡೋಣ. ಬನ್ನಿ. ಸೂರ್ಯಕಾಂತಿ ಸರ್ ಈಗ ಆಗ್ತಾ ಇರೋದು ಇದು ಬಂದು ಒಂದು 10 kg ಹಾಕ್ತಾ ಇದ್ದೀವಿ. ಮಿಷಿನ್ ಕೆಪಾಸಿಟಿ 20 kg, ಬಟ್ ಆದರೆ ನಾವು ಹಾಕೋದು 10 kg ಮಾತ್ರ. ಅದು ವೆಯ್ಟ್ಲೆಸ್ ಇರೋದ್ರಿಂದ ಅದು ಕೆಳಗೆ ಚೆಲ್ಲುತ್ತೆ ಅನ್ನೋದ ಕಾರಣಕ್ಕೆ 10 kg ಹಾಕೋತಿದ್ವಿ. ಬೆಲ್ಲ ಹಾಕ್ತಿದ್ದೀರಾ? ಹಾಂ, ಬೆಲ್ಲ ಹಾಕಿದೆ. ಬೆಲ್ಲ ಏನಕ್ಕೆ ಹಾಕೋದು ಸರ್? ಅದು ಸೀಡ್ಸು ನಿಮ್ಗೇನು ಮಿಕ್ಸ್ ಇಲ್ದಿರೋ ಕಾರಣ ಲೈಟಾಗಿ ಕಹಿ ಬರುತ್ತೆ, ಅದು ಅವಾಯ್ಡ್ ಆಗೋಕ್ಕೋಸ್ಕರ ಬೆಲ್ಲ ಹಾಕೋದು ಸರ್. ಇದು ನೀರಾ? ಹಾಂ ಸರ್, ನೀರು. ಎಣ್ಣೆಗೆ ನೀರು ಹಾಕ್ತಿದ್ದೀರಾ? ಇದು ಕ್ರಶ್ ಆಗೋದಕ್ಕೆ ಹಾಕ್ಲೇಬೇಕು ಸರ್. ಕೊಬ್ಬರಿ ಒಂದು ಬಿಟ್ಟು ಎಲ್ಲದಕ್ಕೂ ನೀರು ಹಾಕ್ಲೇಬೇಕು ಸರ್. ನೀವು ಸೀಡ್ಸ್ ಎಲ್ಲ ಎಲ್ಲೇ ತರಿಸ್ಕೊಂತೀರಾ ಸರ್? ಸರ್ ಮೈಸೂರು ಬಂಡಿಪಾಳಿ RMC ಇಂದ ತರಿಸ್ತೀವಿ ಸರ್. ಓಕೆ. ಜಿ ಸ್ಟೋನ್ ಮಾಡಿಸಿ ನೀಟ್ ಆ್ಯಂಡ್ ಕ್ಲೀನ್ ಇರೋದು ತರಿಸ್ತೀವಿ ಸರ್. ಕಂಪ್ಲೀಟ್ ಡಿಸ್ಟೋನ್ ಆಗಿರೋಂಥದ್ದು. ಹಾಂ ಸರ್, ಯಾಕಂದ್ರೆ ನೀವು ಮರ ಯೂಸ್ ಮಾಡ್ತೀರಾ, ಮರ use ಕಲ್ಸಿ ಹಾಕೊಂಡ್ಬಿಟ್ರೆ ಮರ ಹೋಗ್ಬಿಡುತ್ತೆ. ಮರ ಇರೋದ್ರಿಂದ ಕಲ್ಲಿದ್ರೆ ಮರ ಏಟ್ ತಿನ್ನುತ್ತೆ ಸರ್. ಅದಕ್ಕೋಸ್ಕರ ನಾವು ಜಿ ಸ್ಟೋನ್ ಮಾಡಿಸೇ ತರಿಸೋದು ಸರ್. ಸಾಮಾನ್ಯವಾಗಿ ಇದು ಮುಗಿಯೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಸೊ ಒಂದು ಅರ್ಧ ಗಂಟೆ ಬೇಕು ಸರ್. 10 kg ಹಾಕಿರೋದ್ರಿಂದ ಅರ್ಧ ಗಂಟೆಲಿ ಕೆಲಸ ಆಗುತ್ತೆ ಸರ್. ಸರ್, ಇವಾಗ ನಾವೇ ಸೀಡ್ಸ್ ತಂದು ಕೊಟ್ಟರೆ ಮಾಡ್ಕೊಡ್ತೀರಾ? ಹಾಂ, ಮಾಡ್ಕೊಡ್ತೀವಿ ಸರ್. ಸೊ ನಿಮ್ಮದೇ ಸೀಡ್ಸ್ ಆಗಬೇಕು ಅಂತ ಇಲ್ಲ, ನಾವೇ ಬೆಳೆದು ತಂದು ಕೊಟ್ಟರು ಮಾಡ್ಕೊಡ್ತೀರಾ? ತಂದರೂ ಮಾಡ್ಕೊಡ್ತೀವಿ ಸರ್, ನಮ್ಮದು ತಗೊಂಡ್ರು ಮಾಡ್ಕೊಡ್ತೀವಿ ಸರ್. ಯಾವ್ಯಾವ ಥರ ಎಣ್ಣೆ ಮಾಡ್ತೀರಾ ಸರ್? ಸರ್ ಕಡಲೆಕಾಯಿ, ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ, ಉಚ್ಚೆಳ್ಳು, ಎಳ್ಳೆಣ್ಣೆ, ಬಾದಾಮಿ ಆಯಿಲು, ಬೇವಿನ ಎಣ್ಣೆ, ಸಾಸಿವೆ ಎಣ್ಣೆ. ನಿಮ್ಮದು ರಿಟೇಲ್ ಇರುತ್ತೆ ಹೋಲ್ಸೇಲ್ ಆಗಿ ಸರ್? ಸರ್ ನಮ್ಮ ರಿಟೇಲು ಸರ್. ಬಲ್ಕಾಗಿ ಪರ್ಚೇಸ್ ಮಾಡೋ ಹೋಲ್ಸೇಲ್ಗೂ ಟ್ರೈ ಮಾಡಿ ಕೊಡ್ತೀವಿ ಸರ್.
ಸರ್ ನಮ್ಮದು ವುಡನ್ ಯೂಸ್ ಮಾಡಿರೋದ್ರಿಂದ ಇದ್ರ ವ್ಯಾಲಿಡಿಟಿ ನಾವು 3 ಮಂತ್ಸ್ ಅಂತ ಕಸ್ಟಮರ್ಗೆ ಹೇಳ್ತೀವಿ ಸರ್. ಆದರೆ ಇದರ ರಿಯಲ್ ಲೈಫ್ ಬಂದು 6 ಮಂತ್ಸ್ವರೆಗೂ ಇಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ ಕಬ್ಬನ್ನ ಯೂಸ್ ಮಾಡಿದ್ರೆ ನಿಮಗೊಂದು 1.5 ಮಂತ್ಸು 2 ಮಂತ್ಸ್ ಒಳಗೆ ಲೈಟಾಗಿ ಎಣ್ಣೆ ಸ್ಮೆಲ್ಲೇ ಚೇಂಜ್ ಆಗುತ್ತೆ ಸರ್. ನಾವು ವುಡನ್ ಆದರೆ ಗ್ಯಾರಂಟಿ ಕೊಡ್ಬೋದು, 6 ಮಂತ್ಸ್ವರೆಗೆ ಇಟ್ಟರು ಏನೂ ಆಗೋಲ್ಲ. ಆಯಿಲ್ ಬರ್ತಾ ಇದೆ ಈಗ ಸರ್. ಇದನ್ನು ಕಪ್ಪಗೆ ಬರ್ತಿದೆ ಸರ್. ಸೂರ್ಯಕಾಂತಿ ಸೀಡ್ಸು ಕಪ್ಪಿರೋದ್ರಿಂದ ಅದು ಆಯಿಲ್ ಡಾರ್ಕ್ ಬಂದೇ ಬರುತ್ತೆ. ಅದು ಬಂದಿರೋದೊಂದು ಅರ್ಧ ಲೀಟ್ರ್ 3/4 ಲೀಟ್ರ್ ಅಷ್ಟು ಬಂದ ಮೇಲೆ ಮತ್ತೆ ತೆಗೆದು ಒಳಗಾಗ್ತ ಮೇಲೆ ಅದು ತಿರ್ಗಾ ಫಿಲ್ಟ್ರ್ ಆಗಿ ನೀಟಾಗಿ ಲೈಟಾಗಿ ಬರುತ್ತೆ ಸರ್. ಒಂದು 2 or 3 ಡೇಸು ನಾವು ಸ್ಟಾಕ್ ಮಾಡಿದ್ರೆ ಪ್ಯೂರ್ ಸೆಟಲ್ ಆಗುತ್ತೆ ಅದು. ಸರ್, ಇವಾಗ ನೀವು ಎಣ್ಣೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ? ಹೌದು ಸರ್. ಈ ಎಣ್ಣೆ ನಾರ್ಮಲ್ ಎಲ್ಲೆಲ್ಲಿ ಸೇಲ್ಸ್ ಮಾಡ್ತೀರಾ ಸರ್? ಸರ್ ನಮ್ಮ ಅಂಗಡಿ ಕಸ್ಟಮರ್ಸ್ಗೆ ಪ್ಲಸ್ ಹೋಮ್ ಡೆಲಿವರಿ ಕೊಡ್ತೀವಿ. ನಂಜನಗೂಡು, ಬೆಂಗಳೂರು, KR ನಗರ. ನನ್ನ ಕಸ್ಟಮರ್ಸ್ ಎಲ್ಲೆಲ್ಲಿಂದ ಕಾಲ್ ಮಾಡಿದ್ರೆ ಅಲ್ಲೆಲ್ಲ ಸರ್ವಿಸ್ ಕೊಟ್ಟಿದ್ದೀವಿ ಸರ್. ಸರ್, ಈಗ ಬೆಂಗಳೂರು ಅಂತೀರಾ, ಬೆಂಗಳೂರು ಹೋಮ್ ಡೆಲಿವರಿ ಕೊಡ್ತೀರಾ? ಬೆಂಗಳೂರು ಹೋಮ್ ಡೆಲಿವರಿಯಿಂದ ಪಕ್ಕದಲ್ಲೇ ಕೊರಿಯರ್ ಇರೋದು, ಅವ್ರ ಅಡ್ರೆಸ್ಗೆ ಕೊರಿಯರ್ ಮಾಡಿಬಿಡ್ತೀವಿ ಸರ್. ಸೊ ಎಲ್ಲಿಂದಾದ್ರು ಕಾಲ್ ಬಂದ್ರೆ ನೀವು ಬೇಕಾದ್ರೆ ಕೊರಿಯರ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀರಾ? ನನ್ನ ಅಂಗಡಿ ಸರ್ಚ್ ಮಾಡಿ ಅವ್ರು ಎಲ್ಲಿ ಕೇಳಿದ್ರು ನಾನು ಕಳಿಸ್ಕೊಟ್ಟಿದ್ದೀನಿ ಸರ್. ಹುಬ್ಳಿವರೆಗೂ ಹೋಗಿದೆ ಸರ್, ಹುಬ್ಳಿಗೂ ಕಳಿಸಿದ್ದೀನಿ. ಚಿತ್ರದುರ್ಗದಿಂದ ಎನ್ಕ್ವೈರಿ ಬಂದಿದೆ, ಅಲ್ಲೂ ಕಳಿಸಿದ್ದೀನಿ ಸರ್. ಸೊ ಇವಾಗ ಫಸ್ಟ್ ಸ್ಟೆಪ್ ಆಫ್ ಫಿಲ್ಟರ್ ಸ್ಟಾರ್ಟ್ ಮಾಡಿದ್ದೀರಾ? ಹಾಂ ಸರ್. ಸರ್, ಸರ್ ಇವಾಗ 10 kg ನೀವು ಸ್ವೀಟ್ಸ್ ಹಾಕಿದ್ದೀರಾ. ಈ 10 kg ಸ್ವೀಟ್ಸ್ಗೆ ಎಷ್ಟು ಔಟ್ಕಮ್ ಬರುತ್ತೆ ಸರ್? ಸರ್ ಈಗ ಹಾಕಿರೋ ಸೀಡ್ಸ್ ಬಂದು 3.5 ಲೀಟ್ರ್ ಬರುತ್ತೆ ಸರ್. ಸರ್ ಬಟ್ ಇದಕ್ಕೂ ಮುಂಚೆ ಹಾಕಿ ಸೀಡ್ಸ್ ಲಾಸ್ಟ್ ಖಾಲಿ ಆಗಿದೆ ಬಂದು 2.5 ಲೀಟ್ರ್ ಬಂದಿದೆ ಸರ್. ಆ ಟೈಮಲ್ಲಿ ಮಾತ್ರ ಪ್ರೈಸಲ್ಲಿ ವೇರಿಯೇಷನ್ ಇರುತ್ತೆ. ಇನ್ನು ಅದೇ ಪ್ರಕಾರ ಏನಿದೆ ಕಂಟಿನ್ಯೂಟಿ ಇರುತ್ತೆ ಸರ್. ಸೊ ಸೀಡ್ಸಲ್ಲಿ ಲೈಕ್ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್ ಅನ್ನೋ ಸೀಡ್ಸ್ ಮೇಲೆ ನಿಮಗೆ? ಹಾಂ ಸರ್, ಇದು ಗ್ರೇಡ್ ಅಂತಲೂ ಹೇಳೋಕ್ಕಾಗಲ್ಲ ಸರ್. ಪರ್ಸೆಂಟೇಜ್ ಜಾಸ್ತಿ ಬಂತು ಅಂದರೆ ನಮಗೆ ಸರ್ ಕಸ್ಟಮರ್ಗೂ ಸರ್ವಿಸ್ ಕೊಡ್ಬೋದು, ನಮಗೂ ಸ್ವಲ್ಪ ವರ್ಕೌಟ್ ಆಗುತ್ತೆ ಸರ್. ಇಲ್ಲ ಅಂದರೆ ಏನಿದೆ ಅದೇ ಲೆಕ್ಕ ಬರುತ್ತೆ ಸರ್. ನಮ್ಮ ಅಂಗಡಿಲಿ ಬಂದು ಫಿಲಮ್ ಆ್ಯಕ್ಟರ್ ಯೋಗಿ ಅವರು ನಮ್ಮ ಅಂಗಡಿಯಲ್ಲಿ ಗ್ರೌಂಡ್ ನೆಟ್ಟು, ಕೋಕೋನಟ್ ಎಲ್ಲ ತಗೋತಾರೆ ಸರ್. ಅವ್ರ ಫ್ರೆಂಡ್ ಸರ್ಕಲ್ಗೂ ರೆಫರ್ ಮಾಡಿದ್ದಾರೆ. ಓಕೆ, ಹಂಗಾರೆ ನಿಮ್ಮ ಸೆಲೆಬ್ರಿಟೀಸ್ಗೂ ಬಂದು ತಗೊಂತಿರ್ತಾರಾ? ಬರ್ತಾರೆ ಸರ್. ಅವರಿಂದ ನಮ್ಮ ಅಂಗಡಿ ಹೆಸರು ಸ್ವಲ್ಪ ರೀಚ್ ಆಗಿದೆ ಸರ್ ಫಿಲಮ್ ಇಂಡಸ್ಟ್ರಿಲಿ. ಸರ್ ನೋಡಿ, ಈಗ ಇದು ಫುಲ್ ಡ್ರೈ ಆಗಿದೆ. ಹಾಗೆ ನಿಮಗೆ ನೋಡಿದ್ರೆ ಆಯಿಲ್ ಬರೋದು ಕಡಿಮೆ ಆಗಿದೆ ಸರ್. ಇನ್ನೊಂದು 5 ನಿಮಿಷ ಬಿಟ್ಟರೆ ರನ್ ಮಾಡಿದ್ರೆ ಸಾಕು ಸರ್, ಕಂಪ್ಲೀಟ್ ಆಗುತ್ತೆ ಸರ್. ನೋಡಿ ಟೋಟಲಾಗಿ ಕಂಪ್ಲೀಟ್ ಆಗಿದೆ ಸರ್. ಆಯಿಲ್ ಬರೋದು ಸ್ಟಾಪ್ ಆಯಿತು, ಕಂಪ್ಲೀಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಇದನ್ನ ಫಿಲ್ಟ್ರೇಷನ್ ಮಾಡ್ತೀರಾ? ಹಾಂ ಸರ್, ಅದೇ ಇದು ನಾವು ಡ್ರಮ್ ಇರುತ್ತೆ, ಇದಕ್ಕೆ ಹಾಕಿ ಇಟ್ಬಿಡ್ತೀವಿ ಸರ್. ಒಂದು 2 ಡೇಸ್ ಆದಮೇಲೆ ಸೇಲ್ಸೋಗಿ ಕೊಡ್ತೀವಿ ಸರ್. ನೋಡಿ ಈಗ ಮಿಷಿನಿಂದ ತೆಗೆದಿರೋ ಎಣ್ಣೆ ಇದು. ಈ ಥರ ಡಾರ್ಕ್ ಬರುತ್ತೆ ಸರ್. ನೀವು ಒಂದು 2 ಡೇಸ್ ಸೆಟ್ಲ್ ಆದ ಮೇಲೆ 2 to 3 ಡೇಸ್ ಬಿಟ್ಟಾದಮೇಲೆ ನಿಮ್ಗೆ ಈ ಥರ ಪ್ಯೂರ್ ಸೆಟಲ್ ಆಗಿ ಅಡುಗೆ ಪರ್ಪಸ್ಗೆ. ಸೊ ಇದು ಒಂದ್ಸಲ ನೀವು ಏನು ಗಾಡಿ ಮೇಲೆ ಬಂದಮೇಲೆ 2 ಡೇಸ್ ಸೆಟ್ಲ್ ಆಗಿ ಈ ಥರ ಫಿಲ್ ಅಪ್ ಮಾಡ್ತೀರಾ? ಈ ಥರ ನೀಟಾಗಿ ಫಿಲ್ ಆಗಿರುತ್ತೆ ಸರ್. ನೀಟ್ ಆ್ಯಂಡ್ ಕ್ಲೀನಾಗಿ ಕ್ಲಿಯರಿಟಿ ಆಗಿರುತ್ತೆ, ಏನೂ ಇದಿರಲ್ಲ ಸರ್. ಇದು ಫುಲ್ ಫಿಲ್ಟರ್ ಆಗಿರೋಲ್ಲ ಸರ್? ಇದು ಫುಲ್ ಫಿಲ್ಟರ್ ಆಗಿರುತ್ತೆ. ಸೊ ನೀವೇನು ಅದನ್ನ 2 ದಿನ ಇಟ್ಟು 2 ದಿನ ಆದಮೇಲೆ ಈ ಸ್ಟೇಜ್ ಇರುತ್ತೆ ಸರ್. ಐ ಮೀನ್ ಇನ್ನೊಂದು 3-4 ದಿನ ಹೋದರೆ ಇನ್ನೂ ಕಲರ್ ಚೆನ್ನಾಗಿ ಗೋಲ್ಡ್ ಕಲರ್ ಇನ್ನೂ ಬರುತ್ತೆ ಸರ್. ಸರ್ ನೋಡಿ, ಇದು ಕಡಲೆಕಾಯಿ ಎಣ್ಣೆ ಸರ್. ಇದು ನೋಡಿ, ಇದು ಕೋಕೋನಟ್ ಆಯಿಲ್. ಇದು ಹುಚ್ಚಲ್ ಎಣ್ಣೆ ಸರ್. ಇದು
ಇದು ಅರ್ಲಾಂಡ ಸರ್. ಪಾರ್ಟ್ನರ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಹಾಗೇನಾದಿದ್ರೆ ನಮ್ಮ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ.